ಈ ಮಹಿಳೆ ತನ್ನ ಮಗನ್ ಜೊತೆ ಈ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಒಂದು ವಿಚಿತ್ರವಾದ ಅರಮನೆ ಕಾಣಿಸುತ್ತೆ. ಅವಳು ಅದನ್ನೇ ನೋಡ್ತಾ ನಿಂತಾಗ ಒಂದು ಉಂಗುರ ಉರುಳ್ಕೊಂಡು ಅವಳ ಮಗನ ಹತ್ರ ಬರುತ್ತೆ. ಅವನದರ ಹಿಂದೆ ಹೋಗಿ ಆ ಉಂಗುರನ ಹಾಕೊಂಡ್ಬಿಡ್ತಾನೆ. ಆಗ ಆ ಮಹಿಳೆಗೆ ಮಗನ ನೆನಪಾಗಿ ಗಾಬರಿಯಿಂದ ಜೋರಾಗಿ ಕೂಗೋಕೆ ಶುರು ಮಾಡ್ತಾಳೆ. ಆಗ ಹುಡುಗ ಆಚೆ ಬಂದು ತನ್ನ ಅಮ್ಮನ ಹತ್ರ ಹೋಗ್ತಾನೆ. ಮರುದಿನ ಬೆಳಗ್ಗೆ ಆ ಮಹಿಳೆ ತನ್ನ ಮಗನನ್ನ ಸ್ಕೂಲಿಗೆ ಬಿಡಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಮತ್ತೆ ಆ ಅರಮನೆ ಹತ್ರ ಬಂದಾಗ ಅವಳಿಗೇನೋ ಒಂಥರ ವಿಚಿತ್ರ ಅನ್ಸುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಅವಳ ಮಗನ ನೆರಳಿನ ಜೊತೆಗೆ ಇನ್ನೊಂದು ನೆರಳು ಕೂಡ ಅವಳಿಗೆ ಕಾಣಿಸೋಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಅವಳ ಎರಡು ಕೈಗಳಲ್ಲೂ ಯಾರೋ ಮಗು ಕೈ ಹಿಡ್ಕೊಂಡಿರೋ ತರ ಫೀಲ್ ಆಗುತ್ತೆ. ಆದ್ರೆ ಕೆಳಗೆ ನೋಡಿದ್ರೆ ಅವಳ ಸ್ವಂತ ಮಗನೇ ಅಲ್ಲಿಂದ ಮಾಯ ಆಗಿದ್ದ. ಆದ್ರೆ ಸಡನ್ ಆಗಿ ಅವಳ ಮಗ ಸ್ವಲ್ಪ ದೂರದಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಜೊತೆ ಮಾತಾಡ್ತಾ ಇರೋದು ಅವಳಿಗೆ ಕಾಣಿಸುತ್ತೆ. ಅವಳು ಓಡಿ ಹೋಗಿ ಹತ್ರದಿಂದ ನೋಡಿದಾಗ ಆ ಅಜ್ಜಿ ಪಕ್ಕ ಒಂದು ಮಾಟಗಾತಿಯ ತರಾನೇ ಕಾಣಿಸ್ತಾ ಇದ್ಲು. ಮಗನನ್ನ ಸ್ಕೂಲಿಗೆ ಬಿಟ್ಟು ಅವಳು ಮಾರ್ಕೆಟ್ಗೆ ಹೋದಾಗ ಅವಳ ಹತ್ರದಿಂದಲೇ ಒಂದು ಮೊಳೆ ಕೆಳಗೆ ಬೀಳುತ್ತೆ. ವಾಪಸ್ ಬರೋ ದಾರಿಯಲ್ಲಿ ಒಂದು ರಿಜಿಸ್ಟ್ರಿ ಆಫೀಸ್ ನೋಡಿನ ಅವಳು ಆ ಅರಮನೆ ಬಗ್ಗೆ ಡೀಟೇಲ್ಸ್ ಹುಡುಕೋಕೆ ಶುರು ಮಾಡ್ತಾಳೆ. ಆದ್ರೆ ಅಲ್ಲಿಂದ ತನ್ನ ಮಗನನ್ನ ಕರ್ಕೊಂಡ್ ಬರೋಕೆ ಅಂತ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳಿಗೇನೋ ಕೆಟ್ಟ ಕನಸು ಬಂದು ಜೋರಾಗಿ ಕಿರುಚುತ್ತಾಳೆ. ಇದರಿಂದ ಸಡನ್ ಆಗಿ ಅವಳ ಗಾಡಿ ದೊಡ್ಡ ಆಕ್ಸಿಡೆಂಟ್ ಆಗೋಗುತ್ತೆ.